ಕೇಂದ್ರ ಸರ್ಕಾರದಿಂದ ಸಣ್ಣ ಪುಟ್ಟ ದೇವಾಲಯಗಳಿಗೆ ಜಾರಿ ತಂದಿರುವ ಜಿಎಸ್ಟಿಯನ್ನು ತೆರವುಗೊಳಿಸುವಂತೆ ಪ್ರಧಾನಮಂತ್ರಿಯಾದ ಶ್ರೀ ನರೇಂದ್ರ ಮೋದಿಜಿಯವರಿಗೆ ಅರಸೀಕೆರೆ ಕ್ಷೇತ್ರದ ಶಾಸಕ ಶಿವಲಿಂಗೇಗೌಡ ಮನವಿ ಮಾಡಿದರು. ದೇವಾಲಯ ಸಮಾಜದ ಬನಶಂಕರಿ ದೇವಸ್ಥಾನಕ್ಕೆ 3 ಲಕ್ಷ ರೂಪಾಯಿ ಗ್ರಾಂಟ್ ಕೊಟ್ಟಿದ್ದೇವೆ. ಅದರಲ್ಲಿ ಈಗ ಜಿಎಸ್ಟಿ ಹಾಕಿದ್ದಾರೆ ಸರ್ಕಾರದವರು. ಕೇಂದ್ರ ಸರ್ಕಾರ ಜಿಎಸ್ಟಿನ ಹಾಕಿದೆ. ಇದನ್ನ ನಾನು ಸನ್ಮಾನ್ಯ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡ್ತೀನಿ. ಇಂಥ ದೇವಸ್ಥಾನಗಳಿಗೆ, ಸಣ್ಣ ಪುಟ್ಟ ದೇವಸ್ಥಾನಗಳಿಗೆ ನಿಜವಾಗ್ಲೂ ಜಿಎಸ್ಟಿಯನ್ನು ತೆಗಿಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ. ಸಣ್ಣ ಪುಟ್ಟ ನಾವು ಕೊಡೋದೇ 3 ಲಕ್ಷ, ಅದರಲ್ಲಿ ಜಿಎಸ್ಟಿನೇ 54,000 ತಗೊಂಡ್ರೆ ಬಹುಶಃ ಅವ್ರ ದೇವಸ್ಥಾನಗಳನ್ನು ಮಾಡ್ಕೊಳ್ಳೋದು ಕಷ್ಟ ಆಗುತ್ತೆ. ಈ ಕೂಡಲೇ ನಾನು ಒತ್ತಾಯ ಮಾಡ್ತೀನಿ, ಈ ಏನು ದೇವಸ್ಥಾನಗಳಿಗೆ, ಮಂದಿರಗಳಿಗೆ ಜಿಎಸ್ಟಿ ಹಾಕಿದಿರಿ ಅದನ್ನು ವಾಪಸ್ ತಕ್ಕಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ವಿಧಾನಸೌಧದಲ್ಲೂ ಕೂಡ ಇದಕ್ಕೆ ಧ್ವನಿ ಎತ್ತೀನಿ. ಇದು ಆಗಲೇಬೇಕು. ನಮ್ಮ ಭಾರತ ದೇಶ ಸನಾತನ ಧರ್ಮದ ದೇಶ, ಸಂಸ್ಕೃತಿಯ ದೇಶ, ದೇವರನ್ನ ದಿಂಡ್ರನ್ನ ನಂಬಿ ಬದುಕ್ತಕ್ಕಂಥ ದೇಶ. ಇಂಥ ಸಂದರ್ಭದಲ್ಲಿ ನೀವು ಈ ರೀತಿ ಮಾಡ್ತಕ್ಕಂಥದ್ದು, ಮಂದಿರಗಳನ್ನು ಕಟ್ತಕ್ಕಂಥದ್ದು, ಇವಕ್ಕೆಲ್ಲ ನೀವು ಜಿಎಸ್ಟಿಯನ್ನು ಹಾಕ್ತಕ್ಕಂಥದ್ದು ತಪ್ಪು ನಡವಳಿಕೆ. ಇದನ್ನು ಕೂಡಲೇ ಜಿಎಸ್ಟಿಯನ್ನು ರದ್ದು ಮಾಡಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೀನಿ.